ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ನೀಟ್ ಪೇಪರ್ ಲೀಕ್ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಹಾಗೆ ಬೆಳಗಾವಿಯಲ್ಲೂ ಸಹ ಇಂದು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತಾ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನೋಡುವ ಮೇಲಿದೆ ಅದು. ನಾವು ಹೆಂಗೆ ನೋಡ್ತೀರಿ ತಮ್ಮ ಕ್ಯಾರೆಕ್ಟರ್ ಹೇಳ್ತಾ ಇದೆ. ನಾವು ಸ್ಟೂಡೆಂಟ್ ಪ್ರೊಟೆಸ್ಟರ್ ಇಲ್ಲಿದ್ದಾರೆ. ನಾವು ಆ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ನನಗೆ ಯಾಕಂದರೆ ಇವ್ರು ಎಲ್ಲರೂ 15-16 ಇಯರ್ಸ್ ಯಾರು ಅದಾರಲ್ಲ ಅವ್ರಿಗೆ ವೋಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅವರಿಗೆ. 3 ವರ್ಷ ಮೇಲೆ ಇವರ ಬಂದು ತಮಗೆ ವೋಟ್ ಮಾಡ್ತಾರು, ಇವರ ಬಂದೇ ತಮಗೆ ತೆಗಿತಾರ ಅಲ್ಲಿಂದ ಅಧಿಕಾರದಿಂದ. ಇದು ನೀವು ಕೇಳ್ಕೊಡಿಪ್ಪ. ಏನು ಹೇಳೋದಿಲ್ರಿ, ಹಾಕಿದ್ದೀವಿ. 4-5 ಡಿಮಾಂಡ್ಸ್ ಅದಾವೆ. ರೆಸಿಗ್ನೇಷನ್ ಬೇಕು, ಅಕೌಂಟಬಿಲಿಟಿ ಬೇಕು, NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಗೆ ಸ್ಟ್ರಾಂಗ್ ಮಾಡಬೇಕು, ಮತ್ತು ಯಾರು ಕಾಂಪನ್ಸೇಷನ್ ಫ್ಯಾಮಿಲೀಸ್ ಯಾರ್ಯಾರು ಸ್ಟೂಡೆಂಟ್ಸ್ ಸೂಸೈಡ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಪೈಲ ಅಪಾಲಜಿ ಬೇಕು ಪ್ರಧಾನಮಂತ್ರಿಯಿಂದ, ಮತ್ತು ಕಾಂಪನ್ಸೇಷನ್ ಬೇಕು. ಇದು 5 ಡಿಮಾಂಡ್ಸ್ ಅದಾವೆ. ವೆರಿ ಬೇಸಿಕ್ ಡಿಮಾಂಡ್ಸ್. ಫಸ್ಟ್ ಡಿಮಾಂಡ್ ರೆಸಿಗ್ನೇಷನ್ ಮತ್ತು ರಾಜೀನಾಮೆ. ತಾವು ನನಗಿಲ್ಲ, ಸ್ಟೂಡೆಂಟ್ಸಿಗೆ ಕೇಳ್ರಿ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಕೇಳ್ರಿ. ತಾವು ಆ ಪ್ರತಿಭಟನೆಗೆ ನಾವು ಹೋಗೋದು ಸಾಧ್ಯ ಇಲ್ಲ. ಅದಕ್ಕೆ ಹಮಾರಿ ಜೋ ಆವಾಜ್ ಹೈ, ನಮ್ಮ ಧ್ವನಿ ಇಲ್ಲಿಂದ ಅಲ್ಲಿ ಕಳಿಸ್ತಾ ಇದ್ದಾರೆ. ನಾವು ಏನ್ರಿ ಇದು 5 ಡಿಮಾಂಡ್ಸ್ ಅದಾವೆ. 5 ಡಿಮಾಂಡ್ಸ್ ಫುಲ್ಫಿಲ್ ಆಗಬೇಕು, ಅದು ಆಸೆ ಇದೆ ನಮ್ಮದು. ಅವ್ರಿಗೆ ಕೇಳ್ರಿ ಪ್ಲೀಸ್. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಥರ್ವ ದೀಪಕ್ ಪುನೇದ್. ಗಣೇಶ್ಪುರದ ಇರುವುದು ಜಾಗ ನಂದು. ಆಮೇಲೆ ನನಗೆ ಕನ್ನಡ ಜಾಸ್ತಿ ಬರೋದ, ನಾನು ಮರಾಠ, ಅದಕ್ಕೆ ನಾನು ಸ್ವಲ್ಪ ಕಾರ್ಪೊರೇಟ್ ಮಾಡ್ಕೊಳ್ಳಿ. ಈ ಪ್ರೊಟೆಸ್ಟು ನೋಡಿ, ಮೇನ್ ಆಗಿ UG ನೀಟು 2026 ಏನು ಪರೀಕ್ಷೆ ಆಗಿತ್ತು, ಫಸ್ಟ್ ಪರೀಕ್ಷಾ, ಅದು ಪೇಪರ್ ಲೀಕ್ ಆಗೋಯ್ತು. ಎಷ್ಟು ಅದೊಂದು 22 ಲಕ್ಷ ಹುಡುಗರು ಬರೆದಿದ್ದು ಇದು ಇಡೀ ನಮ್ಮ ದೇಶದಲ್ಲಿ. ಅದರಲ್ಲಿ 20 ಜನ ಏನಾಯಿತು, ಸುಸೈಡ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ನಾವು ಫ್ಯೂಚರ್ ಅಪ್ಕಮಿಂಗ್ ಡಾಕ್ಟರ್ಸ್ ಏನಿದ್ರಲ್ಲ ಅವ್ರಿಗೆ ಕಳ್ಕೊಂಡಿದ್ದೀವಿ. 20 ಜನ ನೀವು ಎಲ್ಲರೂ ನ್ಯೂಸ್ ಕೇಳಿರಬೇಕು. 20ಕ್ಕಿಂತ ಹೆಚ್ಚು ಹುಡುಗಿಯರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲನೇ ಟಾಪರ್ಸೇನೆ, ಯಾರು ವೀಕ್ ಸ್ಟೂಡೆಂಟ್ಸ್ ಅಲ್ಲ. ನೀವು ಇವಾಗೇನು ಗೂಗಲ್ನಲ್ಲಿ ಏನಾದರೂ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೂಗಲ್ ಅದೇ ಹೇಳುತ್ತೆ 600 and above ಸ್ಕೋರ್ಸ್ ಇತ್ತು. ಸೊ ವಿ ಆರ್ ಹಿಯರ್ ಟು ಟೆಲ್ ದಿ ಗವರ್ಮೆಂಟ್ ದಟ್ ಎಜುಕೇಷನ್ ಈಸ್ ನಾಟ್ ಅ ಪ್ಲೇ ಥಿಂಗ್. ಎಜುಕೇಷನು ಎಷ್ಟು ಹಲವಾರು ವರ್ಷಾನ್ಗಟ್ಟಲೆ ಪ್ರಿಪ್ರೇಷನ್ ಆಗಿರುತ್ತೆ ನೀಟ್ ಎಕ್ಸಾಮಿಗೆ. ಇವತ್ತು ನಾವಿಲ್ಲಿ ಚೆನ್ನಮ್ಮ ಸರ್ಕಲ್ಗೆಲ್ಲ ಕೂಡಿದ್ದೀವಿ ಮಾತಾಡೋದಕ್ಕೆ, ಅದೇ ಗೌರ್ಮೆಂಟಿಗೆ ಪ್ರಶ್ನೆ ಮಾಡೋದಕ್ಕೆ. ನಂದು ರ್ಯಾಂಕ್ ಅಂದರೆ ನನ್ನ ಮಾರ್ಕ್ಸು ಫಸ್ಟ್ ನೀಟು 550 ಇತ್ತು. ಈಗ ಸೆಕೆಂಡ್ ನೀಟ್ ಬರೋ ತಕ್ಷಣ ಅದು ಡೌನ್ ಬಂದಿದೆ, 490 ಆಗಿಬಿಟ್ಟಿದೆ. ಸೊ ಇದು ಭಾರತ ಸರ್ಕಾರಿಗೆ ಒಂದು ದೊಡ್ಡ ಪ್ರಶ್ನೆ. ಈ ಥರ ದೊಡ್ಡ ನ್ಯಾಷನಲ್ ಲೆವೆಲ್ ಎಕ್ಸಾಮಿಗೆ ಎಲ್ಲ ಅವರು ಸೆಕ್ಯೂರಿಟಿ ಹತ್ರ ಲಕ್ಷ ಕೊಟ್ಟಿಲ್ಲ. ಮತ್ತು ನಮ್ಮ ದೇಶದ ಕರಪ್ಷನಿಂದ ಇದೆ. ಪಾಲಿಟಿಕಲ್ ಪಾರ್ಟೀಸು ಕರಪ್ಷನ್ನೇ ಮಾಡ್ತವೆ, ಪಾಲಿಟಿಷಿಯನ್ಸು ಕರಪ್ಷನ್ ಮಾಡ್ತವೆ. ಏನು ಪ್ರಯೋಜನನೇ ಇಲ್ಲ ಮುಂದೋಗ್ಬಿಟ್ಟು.
ಏನ್ ಲಾಸ್ ಆಗಿದೆ ಅಂದ್ರೆ ಏನ್ ಹೇಳ್ಬೇಕು, ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಎಲ್ಲ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇಷ್ಟು ಜನರಿಗೆ ಈಗ ಡಾಕ್ಟರ್ ಆಗಲಿಕ್ಕೆ ಎಷ್ಟೋ ಜನರಿಗೆ ಆಸೆ ಇರುತ್ತೆ, ಅವ್ವ ಅಪ್ಪ ಎಲ್ಲ ಸಾಲ ಮಾಡ್ತಾರೆ. ಎಷ್ಟೋ ಜನರು ಅವ್ವ ಅಪ್ಪ ರೈತರು ಇರ್ತಾರೆ, ಆದ್ಮೇನು ರೈತರೇ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ. ಅವರೆಲ್ಲ ಸಾಲ ಎಲ್ಲ ಕಟ್ಕೊಂಡ್ ಬಂದು ಕಾಲೇಜ್ ಫೀಸ್ ಎಲ್ಲ ತುಂಬ್ತಾರೆ, ಮಕ್ಕಳನ್ನ ಒಳ್ಳೆ ಕೋಚಿಂಗ್ ಕೊಡಿಸ್ಲಿಕ್ಕೆ ಎಷ್ಟೋ ಹೊರಾಡ್ತಾರೆ. ಅದು ಮಕ್ಕಳು ತುಂಬಾ ಹುಷಾರಿರ್ತಾರೆ, ರೈತರ ಮಕ್ಕಳೇ ಹುಷಾರ್ ಮಕ್ಕಳು. ಅವರು ಎಷ್ಟು ಒಂದು ಇದು ಮಾಡಿಕೊಂಡು ಒಂದು ಪರಿಶ್ರಮ ಮಾಡಿಕೊಂಡು ತಮ್ಮ PUC ಲೈಫನ್ನು ತ್ಯಾಗ ಮಾಡಿ ಓದ್ತಾ ಇರ್ತಾರೆ. ಆಮೇಲೆ ಲಾಸ್ಟಿಗೆ ಒಂದು ನ್ಯೂಸಲ್ಲಿ ಬಂದ್ಬಿಡುತ್ತೆ, ಪೇಪರ್ ಲೀಕ್ ಆಗೋಯ್ತು, ಏನು ಪ್ರಯೋಜನ ಇಲ್ಲ. So today in Belgaum we have gathered, so we are not going to stop until the government listens to our rights. ನಮಗೆ ಜಸ್ಟಿಸ್ ಬೇಕು, ನಮ್ದು ಒಂದೇ ಒಂದು ಮೋಟೋ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನೇಷನ್ ಕೊಡಬೇಕು. ಧನ್ಯವಾದಗಳು. ನ್ಯಾಷನಲ್ ಎಕ್ಸಾಮು ಸರ್, ಆದರೆ ಏನು ನ್ಯಾಷನಲ್ ಎಕ್ಸಾಮು ಅವರು ನ್ಯಾಷನಲಿಸ್ಟು ನಮ್ಮ ಪಾಲಿಟಿಷಿಯನ್ಸ್ ಯಾರು ಗೌರ್ಮೆಂಟ್ ಇದೆಯಲ್ಲ ಅವರು ಸೆಕ್ಯೂರಿಟಿ ಹತ್ರ ಸ್ವಲ್ಪ ಲಕ್ಷ ಕೊಟ್ಟಿಲ್ಲ. ಈಗ ನಮ್ಮ ಹತ್ರ ವಿಡಿಯೋನೂ ಇದೆ, ನಿಮಗೆ ಬೇಕಾದರೆ ಬನ್ನಿ ನೀವು. ಆಮೇಲೆ ಎಲ್ಲದರಲ್ಲಿದೆ, ಯಾರು ಪೇಪರ್ ಲೀಕ್ ಮಾಡಿದ ಒಂದು ಫೋಟೋ ಇದೆ, ಅವನು ಎಷ್ಟು ಲಕ್ಷಕ್ಕೆಲ್ಲ ಇದು ಮಾಡಿದ್ದಾನೆ ಅದು ಇದೆ, ಆಮೇಲೆ ಏನೇನಾಗಿದೆ ಅದು ಇದೆ. ಆದರೆ ಏನು ನಮ್ಮ ರಾಜಧಾನಿ ಡೆಲ್ಲಿನಲ್ಲಿ ಏನಾಯ್ತಲ್ಲ ಅದು ತಪ್ಪು. BJP ಕಾಂಗ್ರೆಸ್ಸು ಅಂತ ಹೋರಾಟ ಮಾಡಬಾರ್ದು. ಎಜುಕೇಷನ್ ಮೇನು, ಯಾವುದು ಜಾತಿ ಧರ್ಮ ಅದೆಲ್ಲ ಯಾವುದು ಮುಂದಿಲ್ಲ. ಮಕ್ಕಳ ಭವಿಷ್ಯ ಮುಂದಿರಬೇಕು, ಮತ್ತು ಮಕ್ಕಳು ಮುಂದೋಗಿ ಮಿಂಚಬೇಕು, ಅದೇ ಅವ್ವ ಅಪ್ಪನ ದೊಡ್ಡ ಆಸೆ ಇರುತ್ತೆ ಅಷ್ಟೇ. ಅಥರ್ವ ದೀಪಕ್ ಪುನೇದ್. So I'm not here, or anyone are not here to support any of the party or any of itself. We are here to support accountability and democracy itself. If we promote now the accountability, the democracy itself will be saved over here. Exactly. So according to Article 19 and Article 21, right to life and personal liberty, and so if we have seen over in Delhi also that what have happened over there. Right to life is basically not there itself over there. So we are here to support accountability. If we promote accountability over here itself now, so we will promote, and anyone in the ministry itself, if they are doing any act which is unconstitutional, we can promote and we can ask for resignation itself. The current government itself, they are not promoting accountability over here. So if we promote here and establish accountability over here, the henceforth the system will be in a good governance over here. Thank you. Finally, what's your argument? So we are asking for the resignation of Dharmendra Pradhan over here. And if we keep quiet now itself, there is no accountability in the future itself. So we have to demand for accountability and resignation of Dharmendra Pradhan. We cannot rely on only we are promoting, we are doing the NEET exam, anything else. It's not only because of the NEET exam. It's because there are several exams that has been leaked over here. It's not basically the NEET exam over here. So we are promoting accountability over here. Okay, your name? Advocate Mir Madiwale. Aspirin, how do you think the recent issue is affecting you? It's affecting us because we are struggling a lot. We are behind, like general category is struggling a lot of issues because we are in the category of like after 500, 550 we score in a struggling manner, and then after that we see the result, it is fluctuating. I saw recent news, one girl, she got 600 in her first paper, and in the morning she comes and she checks her paper once again, it is below 600. It's like it's fluctuating. Okay. So it's people are It's totally too much fluctuating. It is 157 directly, score is 157. So, if you had to ask a question to the authorities, what question would you like to ask? please don't corrupt us because we are struggling a lot, and our parents are having lots of hope from us because they are investing so much. So please don't corrupt us. That's it. And how motivated are you? Is it affecting your mental health, and are you feeling stressed or anxious? We are scared because we are anxious because our parents are having a lots of hope behind us, and if this happens with us, it will be our fault. They might say us because nobody will see the government. Thank you. Yes, thank you. So we students had worked hard for such a long time, and as of all the people that I have with me, they have taken 2-3 years of drop, and it's actually really upsetting that students have worked hard for such a long time and yet they do something like this. And we are actually quite scared about the next year's paper since it's going to be online, and we have received like recent updates saying that the like 50 question paper is going to be for 40 minutes, and
it's kind of really tough, and they have been started making the papers so difficult that it's getting really hard to solve it, and the people who are passing the exam are very less. So like majority of the students are left to do nothing or either to take a drop, and Is it stressing you a lot? Are you getting anxious about it because of the yes, issue? definitely, Yeah. of course, and Yeah, and if you had one last question to ask the authorities about the issue, about making certain changes and amendments, reforms, what change would you like to see in the education system? honestly, I really demand the resignation from the education minister, because seeing the past 10 years, there have been a lot of paper leaks, and I think they should hold accountability for that. And since like I don't think that like they should be risking the career of so many students. Okay, thank you. What's your name? Rida. Thank you. ಪೇಪರ್ ಲೀಕ್ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು ಕಸಿದುಕೊಂಡವರ ವಿರುದ್ಧ ಈ ಹೋರಾಟ ಮುಂದುವರಿಯಲಿದ್ದು, ಹಾಗೆ ಕೇಂದ್ರ ಸರ್ಕಾರ ಕೂಡಲೇ ಪ್ರತಿಕ್ರಿಯೆ ನೀಡದಿದ್ದರೆ ಆಕ್ರೋಶ ಇನ್ನೂ ಉಗ್ರವಾಗಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ.